ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೀತಾ ಇದೆ. ಅರ್ಥಾತ್ ಜಾತಿ ಗಣತಿ ನಡೀತಾ ಇದೆ. ಸುಧಾಮೂರ್ತಿ ದಂಪತಿ ಮಾಹಿತಿ ಕೊಡೋದನ್ನ ನಿರಾಕರಿಸಿದಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತು ಸುದ್ದಿಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಜಾತಿ ಗಣತಿಯ ಸಮೀಕ್ಷೆಗೆ ಮಾಹಿತಿ ನೀಡಲು ಸುಧಾಮೂರ್ತಿ ನಿರಾಕರಣೆ. ಸಿಎಂ ಸಿದ್ದರಾಮಯ್ಯನವರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ಫೋಸಿಸ್ನವರೇನು ಬೃಹಸ್ಪತಿಗಳ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಹಿಂದುಳಿದ ವರ್ಗದ ಸಮೀಕ್ಷೆ ಅಲ್ಲ, ಎಲ್ಲ ಜಾತಿಗಳ ಸಮೀಕ್ಷೆ. ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತಿದು. ಇದು ಅಜ್ಞಾನವೋ ದುರುದ್ದೇಶಪೂರ್ವಕವೋ ಅವರಿಗೇ ಗೊತ್ತು. ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ಹೊರಹಾಕಿದಂತಹ ರೀತಿ ಇದು. ಜಾತಿ ಗಣತಿಯ ಸಮೀಕ್ಷೆಗೆ ಗಣತಿದಾರರು ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಹಿಂಬರಹವೊಂದನ್ನು ಬರೆದುಕೊಟ್ಟಿದ್ರು. ನಾನು ಮಾಹಿತಿಯನ್ನು ಕೊಡಲ್ಲ ಅಂತ ಹೇಳಿದ್ರು. ಸರ್, ಈಗ ಇನ್ಫೋಸಿಸ್ ಸುಧಾಮೂರ್ತಿ ಹೊರತು ನಾರಾಯಣ ಮೂರ್ತಿ ಅವರು ಕೂಡ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋದನ್ನ ಹಿಂಬರ ಕೊಟ್ಟಿದ್ದಾರೆ. ಇದು ಇಂಪ್ಯಾಕ್ಟ್ ಆಗಲ್ಲ ಅವ್ರಿಗೆ ಸೇರಿದ್ದು ಅರ್ಥ ಆಗದಿರೋ ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ, ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿಲ್ಲ. ಯಾರು ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನ? ನಾವು 20 ಸಾರಿ ಹೇಳಿದ್ದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ. ಮೇಲ್ಜಾತಿಯವರು ಹೋಗಲು ಬಡವರು ಹೋಗಲ್ವಾ? ಗೃಹಲಕ್ಷ್ಮಿ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವಾ? ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ. ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಮತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ. ನಾರಾಯಣ ಮೂರ್ತಿ ಅಂತೇವರು, ಸುಧಾಮೂರ್ತಿ ಅಂತೇವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು. ಸರ್, ಈಗ ಇನ್ಫೋಸಿಸ್ ಸುಧಾಮೂರ್ತಿ ಹೊರತು ನಾರಾಯಣ ಮೂರ್ತಿ ಅವರು ಕೂಡ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋದನ್ನ ಹಿಂಬರ ಕೊಟ್ಟಿದ್ದಾರೆ. ಇದು ಇಂಪ್ಯಾಕ್ಟ್ ಆಗಲ್ಲ ಅವ್ರಿಗೆ ಸೇರಿದ್ದು ಅರ್ಥ ಆಗದಿರೋ ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ, ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿಲ್ಲ. ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ಹೊರಹಾಕಿದಂತಹ ರೀತಿ. ಹಿಂಬರಹವನ್ನು ಬರೆದು ನಾನು ಮಾಹಿತಿಯನ್ನು ಕೊಡಲ್ಲ ಅಂಥೇಳಿ ಸುಧಾಮೂರ್ತಿ ಅವರು ಹೇಳಿದರು. ಈ ವಿಚಾರಕ್ಕೆ ಬಿಜೆಪಿಗರು ಸಪೋರ್ಟಿವ್ ಆಗಿ ಮಾತನಾಡಿದರು. ಈಗ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಈ ಜಾತಿ ಗಣತಿ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಆಸೆಯಂತೆಯೇ ನಡೀತಾ ಇರುವಂಥದ್ದು. ಹಂಗಂತೇಳಿ ಅಸಮಾಧಾನವನ್ನು ಹೊರಹಾಕಿ ಸಿಡಿಮಿಡಿಗೊಂಡು ಬಲವಂತವಾಗಿ ಮಾಡುವಂತಹ ಪ್ರಕ್ರಿಯೆ ಅಲ್ಲ ಇದು. ಕೋರ್ಟೇ ಹೇಳಿದೆ. ಹಾಗಿದ್ದು ಕೂಡ ಸಿಎಂ ಸಿದ್ದರಾಮಯ್ಯನವರ ಅಸಮಾಧಾನ ಇದು. ಏನು ಹೇಳ್ಬಹುದು ಇದಕ್ಕೆ ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿ ಕೂಡ ಕೋರ್ಟ್ಗೂ ಕೂಡ ರಾಜ್ಯ ಸರ್ಕಾರ ಅಫಿಡೇವಿಟ್ ಅನ್ನ ಸಲ್ಲಿಸಿದೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕಡ್ಡಾಯವನ್ನು ಮಾಡಿಲ್ಲ ಅಂತೇಳಿ. ಹಾಗಾಗಿ ಇದು ಕಾನೂನಿನ ಪ್ರಕಾರ ಯಾವುದೇ ರೀತಿಯಲ್ಲೂ ಕೂಡ ಅವರು ಭಾಗವಹಿಸದೇ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅಪರಾಧ ಏನಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಒಂದು ರೀತಿಯಲ್ಲಿ ಸೆಲೆಬ್ರಿಟಿಗಳು ಈ ರೀತಿ ಮೆಸೇಜನ್ನು ಪಾಸ್ ಮಾಡಿದ್ರೆ ಅದು ಬೇರೆ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋ ಆತಂಕ ಸರ್ಕಾರ ವ್ಯಕ್ತಪಡಿಸ್ತಾ ಇರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ನಿನ್ನೆ ಸಚಿವರಿಂದ ಹಿಡಿದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತನಕವೂ ಕೂಡ ಸರ್ಕಾರ ಗರಂ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ಆ ಒಂದು GBA ಅಧಿಕಾರಿಗಳು ಅಕ್ಟೋಬರ್ 10ನೇ ತಾರೀಕು ಆ ಒಂದು ಜಯನಗರದ ಇನ್ಫೋಸಿಸ್ ನಾರಾಯಣ ಮೂರ್ತಿ ಮತ್ತೆ ಸುಧಾಮೂರ್ತಿ ಅವರ ಮನೆಯನ್ನು ಪಿಕ್ ಮಾಡಿತ್ತು. ಅಂದರೆ VIP ಲಿಸ್ಟಲ್ಲಿ ಇರ್ತಕ್ಕಂಥವ್ರು ಯಾರು ಅಂತ ಪಿಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ನಾವು ಭಾಗವಹಿಸೋದಿಲ್ಲ ಅಂತ ಸ್ವಯಂ ದೃಢೀಕರಣ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನಾವು ಯಾವ ಕಾರಣಗಳಿಗೋಸ್ಕರವಾಗಿ ಭಾಗವಹಿಸೋದಿಲ್ಲ ನಾವು ಅನ್ನೋ ವಿವರಣೆಯನ್ನು ಕೊಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಅದಕ್ಕೆ ಕಾನೂನಿನಲ್ಲೂ ಕೂಡ ಯಾವುದೇ ರೀತಿಯ ಸ್ಪಷ್ಟವಾದ ಅವಕಾಶವೂ ಕೂಡ ಇಲ್ಲ. ಹಾಗಾಗಿ ಈ ಸ್ವಯಂ ದೃಢೀಕರಣ ಪತ್ರವನ್ನು ಗೌಪ್ಯತವಾಗಿ ಇಡಬೇಕಿತ್ತ ಬೇಡವಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಇದನ್ನ ರಿಲೀಸ್ ಮಾಡತಕ್ಕಂಥವ್ರು ಯಾರು?
ಯಾಕೆಂದ್ರೆ ಒಬ್ಬ ವ್ಯಕ್ತಿ ತನ್ನ ಖಾಸಗಿತನ ಮತ್ತೆ ನಾನು ಭಾಗವಹಿಸಬೇಕೋ ಬೇಡವೋ ಅನ್ನೋದನ್ನ ಕೂಡ ಆ ಅಧಿಕಾರಿಗಳ ಬಳಿ ಸ್ವಯಂ ದೃಢೀಕರಣ ಪತ್ರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪತ್ರ ಹೇಗೆ ವೈರಲ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗವೇ ಕೂಡ ಒಂದು ರೀತಿಯಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಆದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪ್ರಶ್ನೆ ಏನೆತ್ತಿದ್ದಾರೆ ಅಂದ್ರೆ ಇನ್ಫೋಸಿಸ್ನವ್ರು ಏನು ಬೃಹಸ್ಪತಿಗಳ ಅಂತ. ಹಾಗಾಗಿ ಅವರು ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಮತ್ತೆ ಎಲ್ಲ ಒಂದ್ ಕಡೆ ಸೆಲೆಬ್ರಿಟಿ ಅನ್ನೋ ಕಾರಣಗೋಸ್ಕರ ಈ ಮೆಸೇಜ್ ಪಾಸ್ ಮಾಡಿದ್ದಾರೆ, ಇದು ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಿಡಿಕಾರಿ ಈ ರೀತಿಯ ರಿಯಾಕ್ಷನ್ ಕೊಟ್ಟಿರ್ಬೋದು. ಆದ್ರೆ ಕಾನೂನಿನ ಪ್ರಕಾರ ನೀವು ಕೊಡ್ಲೇಬೇಕಾಗಿತ್ತು ಅಂತ ಹೇಳುವಂತ ಅಧಿಕಾರ ಯಾರೊಬ್ಬರಿಗೂ ಕೂಡ ಇಲ್ಲ. ಹಾಗಾಗಿ ಇದನ್ನ ಸರ್ಕಾರ ಒಂದ್ ರೀತಿಯಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಡ್ತಾ, ಜೊತೆಗೆ ಇದರಿಂದ ಎಲ್ಲ ಒಂದ್ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇಂಪ್ಯಾಕ್ಟ್ ಆಗಿ ಸಮೀಕ್ಷೆಗೆ ಒಂದ್ ರೀತಿಯಲ್ಲಿ ಅಡೆತಡೆ ಆಗ್ಬೋದು ಆತಂಕದಿಂದ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದೆಯಾ ಅನ್ನೋದನ್ನ ಅವರೇ ಒಂದ್ ರೀತಿಯಲ್ಲಿ ಆನ್ಸರ್ ಮಾಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಜಾತಿ ಗಣತಿಯ ಸಮೀಕ್ಷೆಗೆ ಮಾಹಿತಿಯನ್ನು ಕೊಡುವುದಕ್ಕೆ ಸುಧಾಮೂರ್ತಿಯವರು ನಿರಾಕರಿಸಿದಂತಹ ವಿಚಾರ ರಾಜಕೀಯ ಜಟಾಪಟಿಗೂ ಕೂಡ ವೇದಿಕೆಯಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಅಸಮಾಧಾನ ಹೊರಹಾಕಿದ್ದಾರೆ.